ವಾಪಸ್ ಮುಖಂಡರ ವಿರುದ್ಧ ನೌಕರರು ಕಿಡಿಕಾರ್ತಿದ್ದಾರೆ. ನೌಕರರ ಆವೇಶ ಅರ್ಥವಾಗುತ್ತೆ, ಅವರಂತೆ ನಾವು ಕೂಗಾಡಲು ಆಗಲ್ಲ. ಮುಷ್ಕರವನ್ನೇನೋ ವಾಪಸ್ ಪಡೆದ್ರು, ಆದ್ರೆ ಈಗ ಮುಖಂಡರ ವಿರುದ್ಧ ನೌಕರರು ಕಿಡಿಕಾರ್ತಿದ್ದಾರೆ. ನೌಕರರ ಆವೇಶ ಅರ್ಥವಾಗುತ್ತೆ, ಅವರಂತೆ ನಾವು ಕೂಡ ಕೂಗಾಡಲು ಆಗೋದಿಲ್ಲ. ಅಶ್ವವೇಗ ನ್ಯೂಸ್ಗೆ ಕೆಎಸ್ಆರ್ಟಿಸಿ ಕಾರ್ಯದರ್ಶಿ ವಿಜಯ್ ಭಾಸ್ಕರ್ ಹೇಳಿಕೆಯನ್ನು ನೀಡಿದ್ದಾರೆ. ಸರ್ಕಾರಕ್ಕೀಗ 10 ದಿನಗಳ ಗಡುವನ್ನ ಕೊಟ್ಟಿದ್ದೇವೆ. ಮಾರ್ಚ್ 2ರ ನಂತರ ಒಪ್ಪದಿದ್ರೆ ಸಭೆ ಕರೆದು ಆವಾಗ ತೀರ್ಮಾನ ಮಾಡುತ್ತೇವೆ. ಸರ್ಕಾರ 26 ತಿಂಗಳ ಹಿಂಬಾಕಿಯನ್ನ ಕೊಡಲು ಈಗ ಒಪ್ಪಿದೆ. 14 ತಿಂಗಳ ಹಿಂಬಾಕಿ ಜಾಗದಲ್ಲಿ 26 ತಿಂಗಳ ಹಿಂಬಾಕಿಗೆ ಒಪ್ಕೊಂಡಿದೆ. ಸಾರಿಗೆ ನೌಕರರು ಒಂದಷ್ಟು ಬೇಡಿಕೆಗಳನ್ನ ಮುಂದಿಟ್ಟು ಇವತ್ತು ಬೆಂಗಳೂರು ಚಲೋನ ಹೊರಟಿದ್ರು. ಸೊ ಈ ಸದ್ಯಕ್ಕೆ ಬೆಂಗಳೂರು ಚಲೋ ಎಲ್ಲವೂ ಸಹ ಮುಕ್ತಾಯವಾಗಿರುವಂತದ್ದು, ಯಾಕಂತಂದ್ರೆ ಬೇಡಿಕೆಗಳು ಆಲ್ಮೋಸ್ಟ್ ಈಡೇರಿಕೆ ಆಗಿವೆ ಅನ್ನುವಂತಹದ್ದು. ಆದ್ರೆ ಇದಕ್ಕೆ ಸಾರಿಗೆ ನೌಕರರು ವಿರೋಧವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಎಷ್ಟರ ಮಟ್ಟಿಗೆ ಇದು ಒಪ್ಪಿಗೆ ಇದೆ, ಯಾಕೆ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ, ಎಲ್ಲದರ ಕುರಿತು ಮಾತನಾಡೋದಕ್ಕೆ ನನ್ನೊಟ್ಟಿಗೆ ಇದ್ದಾರೆ ಸಾರಿಗೆ ನೌಕರರ ಕ್ರಿಯಾ ಜಂಟಿ ಸಮಿತಿಯ ಹಿರಿಯ ನಿರ್ದೇಶಕರಾಗಿರುವಂತಹ ವಿಜಯ್ ಭಾಸ್ಕರ್ ಅವರು. ನಾನು ಅವ್ರ ಹತ್ರನೇ ಮಾತಾಡ್ತಾ ಹೋಗ್ತೀನಿ. ಸರ್, ಇವತ್ತು ನೀವು ಪ್ರೊಟೆಸ್ಟ್ ಮಾಡೋದಕ್ಕೆ ಮುಂದಾಗಿದ್ರಿ, ಒಂದ್ ರೀತಿಯಲ್ಲಿ ಶಾಂತವಾದಂತ ಸಭೆಯನ್ನ ತಾವು ಮಾಡ್ತಾ ಇದ್ರಿ. ಸೊ ಏನು ಕೆಎಸ್ಆರ್ಟಿಸಿ MD ಅವರು ಇಲ್ಲಿಗೆ ಬರ್ತಾರೆ, ಒಂದ್ ರೀತಿಯಲ್ಲಿ ಅವರು ಏನನ್ನ ಹೇಳಿದ್ರು, ಯಾಕೆ ನೀವು ಸಡನ್ ಆಗಿ ಇಂತಹ ನಿರ್ಧಾರವನ್ನ ತೆಗೆದುಕೊಂಡ್ರಿ, ಯಾವ ರೀತಿಯಾಗಿ ಮಾತುಕತೆ ಆಯ್ತು? ಮೇಡಮ್, ಈಗ ಮಾತುಕತೆ ಯಾವುದೂ ಆಗಿಲ್ಲ. ಬಟ್ ಈಗ ನಿನ್ನೆ ಅನೌನ್ಸ್ ಮಾಡಿದ್ದು ನಮ್ಗೆ 9 ಗಂಟೆಗೆ ತಿಳಿಯಿತು. ಅದಾದ್ಮೇಲೆ ನಾವು ಜಂಟಿ ಕ್ರಿಯಾ ಸಮಿತಿಯವರು ಅದ್ರ ಬಗ್ಗೆ ವಿಶ್ಲೇಷಣೆ ಮತ್ತೆ ಒಂದು ಅರ್ಥ ಮಾಡ್ಕೊಳ್ಳೋದು ಯಾವ ಪ್ರೋಸೆಸ್ಸು ಆಗಲಿಲ್ಲ. ನಾವು ಇಲ್ಲಿ ಬಂದ್ವಿ, ಸಭೆ ಆಯಿತು, ಸಭೆನೂ ಉದ್ದೇಶಿಸಿ ಎಲ್ಲ ಮಾತಾಡಿದ್ವಿ. ಆಮೇಲೆ ಅಲ್ಲಿ ಹೋಗಿ ಅಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ವಿ. ಜಂಟಿ ಕ್ರಿಯಾ ಸಮಿತಿ ನಾಯಕರು ಮಾತ್ರ ಇರಲಿಲ್ಲ, ಸ್ಥಳೀಯ ನಾಯಕರು ಕೂಡ ಬಹಳ ಜನ ಅದರಲ್ಲಿ ಭಾಗವಹಿಸಿದ್ರು. ಸೊ ಈಗ ಒಂದು ತೀರ್ಮಾನಕ್ಕೆ ನಾವು ಬಂದಿದ್ದೀವಿ. ಏನೋ ತೀರ್ಮಾನ? ಒಂದು, ದ ಗೇನ್ಸ್ ಆಫ್ ಸ್ಟ್ರಗಲ್. ನಾವು ಇಷ್ಟು ದಿನ ಮಾಡಿದ ಹೋರಾಟ ಒಂದು ಮಟ್ಟಕ್ಕೆ ಫಲ ಕೊಟ್ಟಿದೆ, ಪೂರ್ಣ ಫಲ ಬಂದಿಲ್ಲ ಇನ್ನು. ಸೊ ನಾವೀಗ ಬಂದಿರತಕ್ಕಂಥ ಫಲನ ನಾವು ಒಪ್ಕೊಂಡು ಇಲ್ಲ, ಪೂರ್ಣ ಫಲನ ನಾವು ಬಿಟ್ಕೊಟ್ಟು ಇಲ್ಲ. ಅದರಿಂದ ಇವತ್ತು ಆ ಮಟ್ಟಿಗೆ ಇವತ್ತು ಒಂದು ಮಟ್ಟದ ಯಶಸ್ಸನ್ನು ನಾವು ಕಂಡಿದ್ದೀವಿ. ಮೊದಲನೇ ಯಶಸ್ಸು ಯಾವುದಪ್ಪ ಅಂದರೆ, ಮಾನ್ಯ ಮುಖ್ಯಮಂತ್ರಿಗಳು ಏನೂ ಕೊಡಬೇಕಾಗಿಲ್ಲ ಅಂತಂದರು ಜುಲೈ 4ನೇ ತಾರೀಕು ನಡೆದ ಸಭೆಯಲ್ಲಿ. ನಂತರ ನಡೆದ ಹೋರಾಟಗಳು, ಮುಖ್ಯಮಂತ್ರಿಗಳು 14 ತಿಂಗಳು ಬಂದರು. ಆಮೇಲೆ ಸಿದ್ದರಾಮಯ್ಯನವ್ರು ತಮಗೆ ಗೊತ್ತಿದೆ ಭಾಳ ಜಿಗಟ್ ಸ್ವಭಾವದವರು, ಅವರು ಕೂಡ ಚಳವಳಿ ಹಿನ್ನೆಲೆಯಿಂದ ಬಂದವರೇ. ಆದ್ದರಿಂದ ನಾವು ಭಾಳ ಎಫರ್ಟ್ ಹಾಕಿ ಅವರನ್ನು ಮಣಿಸ್ತಾ ಇದ್ದೀವಿ. ಸೊ ಇವತ್ತು ಅವರು ಕೂಡ ಮೈಸೂರು ಪೈಲ್ವಾನರು, ಅದರಿಂದ ನಾವು ಅವ್ರನ್ನ ಅಷ್ಟು ಲೈಟಾಗಿ ತೊಗೊಳಕ್ಕೆ ಸಾಧ್ಯ ಇಲ್ಲ. ಅವರು ಇವತ್ತು 14 ತಿಂಗಳಷ್ಟೇ ಅಂತ ಇದ್ದವ್ರು 26 ತಿಂಗಳಿಗೆ ಅವರು ಒಪ್ಪಿಗೆ ಕೊಟ್ಟು 1271 ಕೋಟಿ ರೂಪಾಯಿನ ಅವರು ಕೊಡೋಕ್ಕೆ ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ದೊಡ್ಡ ಗೆಲುವು. ಎರಡನೇದು, ಈಗ ಒಂದು 521 ಕೋಟಿ ಅಷ್ಟೇ ನಮಗೂ ಅವ್ರಿಗೂ ಬಾಕಿ. ಒಟ್ಟು 1792 ಕೋಟಿ ಅಷ್ಟೇ ಒಟ್ಟು ಬಾಕಿ ಇರೋದು. ಮತ್ತು ಇವತ್ತು MD ಅವರು ಬಂದು ಒಂದು ಪಾಸಿಟಿವ್ ಆದ ಮೆಸೇಜ್ ಏನು ಕೊಟ್ಟರು, ನಾವು ಡೇಟ್ ಕೊಡ್ರಿ ಅಪ್ಪ ಅಂದ್ವಿ. ಡೇಟ್ಗೆ ನೀವು ಅನೌನ್ಸ್ ಮಾಡಿರಿ ಅಂದ್ವಿ. ಅವ್ರೇನು ಹೇಳಿದ್ರು, ನಾವು ಸಾರಿಗೆ ಸಚಿವರ ಹತ್ರ ಮಾತಾಡಿ ನಿಮಗೆ ಡೇಟ್ ಕೊಡ್ತೀನಿ ಅಂದರು. ಯಾಕೆಂದರೆ ಅವ್ರ ಬಾಸ್ ಅವರ ಮ್ಯಾಂಡೇಟ್ ತೊಗೊಂಡು ಬರಬೇಕು. ಏನು ತೀರ್ಮಾನ ಮಾಡಬೇಕು ಅನ್ನೋದು ನಮ್ಮ ಒತ್ತಾಯ ಈಗಲೂ ಇಲ್ಲ. 25% ನಾವು ಕೇಳಿದ್ದೀವಿ. ಸಬ್ಸಿಕ್ವೆಂಟ್ ಪೀರಿಯಡ್, 2ನೇ ಪೀರಿಯಡ್, ಅದು ಕಾಂಟ್ರವರ್ಸಿಯಲು. ನಾವು 1/1/24 ಅಂತ ಇದ್ದೀವಿ, ಅವರು 1/4/25 ಅಂತ ಅವ್ರು ಅಂತ ಇದ್ದಾರೆ. ನಮಗೂ ಅವ್ರಿಗೂ 15 ತಿಂಗಳ ಅಂತರ ಇದೆ. ಬಟ್ ಈಗ ಈ 25% ವಿಚಾರದಲ್ಲಿ ಅವ್ರು ಎಷ್ಟು ಬರ್ತಾರೆ, ಏನು ಕೊಡ್ತಾರೆ ಅನ್ನೋದು ಬಂದ ಮೇಲೆ ನಾವು ಮುಖ್ಯಮಂತ್ರಿಗಳ ಮಟ್ಟದಲ್ಲಿ ಈ ಹೋರಾಟನ ಜೀವಂತವಾಗಿಡ್ತೀವಿ. ಅದಕ್ಕೋಸ್ಕರನೇ ಮಾರ್ಚ್ 2ರಿಂದ ನಾವು ಈ ನಿನ್ನೆ ಬಂದಂಥ ಏಕಪಕ್ಷೀಯ ತೀರ್ಮಾನನೂ ಒಪ್ಪಲ್ಲ, ನಿಮ್ಮ 26 ತಿಂಗಳು ಮತ್ತು 1/4/25 ಒಪ್ಪಲ್ಲ. ಇದೆರಡನ್ನು ನಾವು ವಿರೋಧ ಮಾಡೋ ಹಕ್ಕನ್ನು ಉಳಿಸ್ಕೊಂಡಿದ್ದೀವಿ. ಅಟ್ ದಿ ಸೇಮ್ ಟೈಮ್ ಈಗ ಇಷ್ಟು ದಿನ ಮಾಡಿದ ಹೋರಾಟಕ್ಕೆ ಬಂದಿರೋ ಫಲನ ನಾವು ಸ್ವೀಕಾರನೂ ಮಾಡ್ತಾ ಇದ್ದೀವಿ. ಈ 1271 ಕೋಟಿ ರೂಪಾಯಿನ ಅರಿಯರ್ಸನ್ನು ನಿಮ್ಮ ಅಕೌಂಟಿಗೆ ಹಾಕಿದ್ರೆ ಅದನ್ನು ತಗೊಳ್ರಿ, ಮತ್ತೆ ಉಳಿದ ಅರಿಯರ್ಸನ್ನು ಕೊಡಬೇಕು ಅಂತ ನಮ್ಮ ಹೋರಾಟನ ಮುಂದುವರ್ಸೋಣ ಅನ್ನೋದು ನಮ್ಮ ನೌಕರಿಗೆ ಸಂದೇಶ. ನೀವು ಚಾರ್ಮಾಡಿ ಘಾಟಲ್ಲಿ ಇಳಿಯುವಾಗ ಆಕ್ಸಿಲೇಟರ್ ಒತ್ತುಬಿಟ್ರೆ ಸ್ಟೇರಿಂಗ್ನ ತಿರುಗಿಸಿದೆ ತಪ್ಪಾಗುತ್ತದು. ಅದರಿಂದ ನಮಗೊಂದು ಜವಾಬ್ದಾರಿ ಇದೆ. ನಿಮ್ಮ ಬೇಸರನ ನಾವು ಒಪ್ತೀವಿ, ಗೌರವಿಸ್ತೀವಿ. ಅಟ್ ದಿ ಸೇಮ್ ಟೈಮ್ ನಮ್ಮ ಸಮಸ್ಯೆಗಳನ್ನ ತಾವು ಅರ್ಥ ಮಾಡ್ಕೊಳ್ರಿ ಅಂತ ಅವರಲ್ಲಿ ವಿನಂತಿ ಮಾಡ್ತೀವಿ. ನೋಡಿದ್ರಲ್ಲ, ಇದಿಷ್ಟು ವಿಜಯ್ ಭಾಸ್ಕರ್ ಅವರ ಮಾತಾಗಿರುವಂತದ್ದು. ಕ್ಯಾಮರಾ ಪರ್ಸನ್ ವಿಕಾಸ್ ಜೊತೆ ಲಕ್ಷ್ಮೀ ಬಾಬು, ಬೆಂಗಳೂರು.